ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಆಲ್ರೆಡಿ ತ್ರಿಭುಜಗಳು ಅದರೊಳಗೆ 2 ಥಿಯರಮ್ಗಳನ್ನು ಮುಗಿಸಿದ್ದೇನೆ. ಒಂದು ಸೇಲ್ಸ್ ಥಿಯರಮ್, ಇನ್ನೊಂದು ಎ ನಿರ್ಧಾರಕ ಗುಣ. ಇವತ್ತು ನಾನು ಅದೇ ರೀತಿ ಎಸ್ ನಿರ್ಧಾರಕ ಗುಣವನ್ನ ಹೇಳ್ತಾ ಇದ್ದೀನಿ. ತ್ರಿಭುಜಗಳು ಅಂತ ಇದೆ, ಹೌದಾ? ಎಸ್ ನಿರ್ಧಾರಕ ಗುಣ. ಈಗ ನೀವು ಎ ನಿರ್ಧಾರಕ ಗುಣ ಒಳಗ ಏನ್ ಕಲ್ತ್ರಿ ಹೇಳ್ರಿ? ಕೋನಗಳ ಸಮ ಇದ್ದು ಅಂದ್ರ ಬಾಹುಗಳು ಸಮ ಇರ್ತಾವಂತ ಕಲ್ತ್ರಿ. ಇಲ್ಲಿ ಏನಾಗಿದೆ ಅಂದ್ರ ಬಾಹುಗಳು ಸಮ ಅಥವಾ ಸಮಾನುಪಾತದಲ್ಲಿ ಇದ್ರ ಅವಕ್ರ ಕೋನಗಳು ನಮ್ಗೆ ಏನಾಗಿರ್ತಾವು? ಸಮವಾಗಿರ್ತಾವು, ಹೌದಾ? ನಿರ್ಧಾರಕ ಗುಣಗಳು. ಇಲ್ಲಿ ಏನಂದ್ರ ಎಸ್ ನಿರ್ಧಾರಕ ಗುಣ ಏನಂತಂದ್ರ ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ ಆ ಎರಡು ತ್ರಿಭುಜಗಳ ಬಾಹುಗಳು ಸಮವಾಗಿದ್ದರೆ, ತ್ರಿಭುಜಗಳ ಬಾಹುಗಳು ಸಮ ಅಥವಾ ಸಮಾನುಪಾತದಲ್ಲಿ ಇದ್ದರೆ ಅವುಗಳ ಕೋನಗಳು ಸಮವಾಗಿರುತ್ತವೆ. ಇದಕ್ಕೆ ನಾವೇನಂತ ಕರಿತೀವಿ? ಎಸ್ ನಿರ್ಧಾರಕ ಗುಣ ಅಂತ ಕರಿತೀವಿ. ನಿರ್ಧಾರಕ ಗುಣ ಅಂತ ಕರಿತೀವಿ. ಇದು ತ್ರಿಭುಜಗಳ ಎಸ್ ನಿರ್ಧಾರಕ ಗುಣ. ಇದ್ರದ್ದು ಡೈಗ್ರಾಮ್ ನೋಡೋಣಂತ. ಸೇಮ್ ಇರ್ತೈತಿ. ಇದು ಎಸ್ ನಿರ್ಧಾರಕ ಗುಣ ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ನೋಡ್ರಿ. ಡೈಗ್ರಾಮ್ ನೋಡ್ರಿ ಒಂದ್ಸಲ. ಡೈಗ್ರಾಮ್ ಅಂದ್ರೆ ಈಗ ಫಸ್ಟ್ ಏನಾಗಿದೆ ಇಲ್ಲಿ? ಇದೊಂದು ತ್ರಿಭುಜ. ನೆಕ್ಸ್ಟ್ ಇದು ಒಂದು ನಮಗ ತ್ರಿಭುಜ ಎ ಬಿ ಸಿ. ನೆಕ್ಸ್ಟ್ ಡಿ ಇ ಎಫ್, ಹೌದಾ? ಇದು ಇಲ್ಲಿ ಏನಾಗಿದೆ ನಮಗ? ಪಿ ಕ್ಯೂ ಅಂತ ಆಗಿದೆ, ಹೌದಾ? ಈಗ ಅವ್ರು ಏನೇನ್ ಕೊಟ್ಟಿದಾರೋ ಅದನ್ನ ನಾವು ಬರಿಬೇಕು. ಈಗ ಅವ್ರು ಏನ್ ಕೊಟ್ಟಿದಾರೋ, ಎರಡು ತ್ರಿಭುಜಗಳು ಸಮರೂಪವಾಗಂದ್ರ ಅವಕರ ಬಾಹುಗಳು ಸಮಾನುಪಾತದಲ್ಲಿ ಇರ್ತಾವು. ಸೊ ನಾ ಯಾವ ರೀತಿ ಬರೀತೆ ನೋಡ್ರಿ ಇಲ್ಲಿ. ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಗಳಲ್ಲಿ ಎ ಬಿ ಬೈ ಡಿ ಇ ಅಂದ್ರ ಈ ಬಾಹು ನಮಗ ಸಮಾನುಪಾತದಲ್ಲಿದೆ ಅಂತ ಅರ್ಥ. ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್, ಹೌದಾ? ಬಿ ಸಿ ಬೈ ಇ ಎಫ್. ಇದು ದತ್ತ. ಆಮೇಲೆ ಏನಾಗಿದೆ? ರಚನೆ ಸೇಮ್ ಕೋನ ನಿರ್ಧಾರಕ ಕೋನ ಒಳಗಾಗಿತ್ತಲ್ಲ, ಹೌದಾ? ಡಿ ಅನ್ನು ಪಿ ಬಿಂದುವಿನಲ್ಲಿ ಬಿ ಬಿಂದುವಿನಲ್ಲಿ ಮತ್ತು ಡಿ ಎಫ್ ಅನ್ನು ಕ್ಯೂ ಬಿಂದುವಿನಲ್ಲಿ ಕತ್ತರಿಸಲಾಗಿದೆ. ಕ್ಯೂ ಬಿಂದುವಿನಲ್ಲಿ ಕತ್ತರಿಸಲಾಗಿದೆ. ಆಮೇಲೆ ದೇರ್ಫೋರ್ ಪಿ ಕ್ಯೂ ಅನ್ನು ಸೇರಿಸಲಾಗಿದೆ. ಪಿ
ಪಿ ಕ್ಯೂ ಅನ್ನು ಸೇರಿಸಲಾಗಿದೆ. ಹೌದಾ, ಪಿ ಕ್ಯೂ ಅನ್ನು ಸೇರಿಸಲಾಗಿದೆ. ಈಗ ನೋಡ್ರಿ, ಇದು ಗೊತ್ತಾಯ್ತು ದತ್ತ ರಚನೆ. ನಾವೀಗ ಸಾಧನ್ಯ ಅಂದ್ರ ನಾವ್ ಏನ್ ಪ್ರೂವ್ ಮಾಡ್ಬೇಕು ಅನ್ನೋದನ್ನ ನಾವು ಬರಿಬೇಕು. ಏನ್ ಪ್ರೂವ್ ಮಾಡ್ಬೇಕಂದ್ರ ಸಾಧನ್ಯ ಅಂದ್ರೆ ನಮ್ಗ ಬಾಹುಗಳು ಸಮ ಅಥವಾ ಸಮಾನುಪಾತದಲ್ಲಿದ್ರ ಈಗ ಏನ್ ಪ್ರೂವ್ ಮಾಡ್ಬೇಕು ನಾವು? ಕೋನಗಳು ಸಮವಾಗಿದಾವಂತ ಪ್ರೂವ್ ಮಾಡ್ಬೇಕು. ಸೊ ಕೋನ್ ಎ ಇಸ್ ಈಕ್ವಲ್ ಟು ಕೋನ್ ಡಿ. ಹೌದಾ, ಈ ಕೋನಕ್ಕ ಈ ಕೋನ. ನೆಕ್ಸ್ಟ್ ಕೋನ್ ಬಿ ಇಸ್ ಈಕ್ವಲ್ ಟು ಕೋನ್ ಇ. ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಎಫ್ ಅಂತ ನಾವು ಈ ರೀತಿ ಸಾಧಿಸ್ಬೇಕು. ಫಸ್ಟ್ ನಾನು ನೋಡ್ರಿ ಇಲ್ಲಿ ಏನ್ ಹೇಳ್ತೇನಂದ್ರ ಪಿ ಕ್ಯೂ ಪ್ಯಾರಲಲ್ ಇ ಎಫ್ ಅಂತ ಆಗಿದೆ. ಪಿ ಕ್ಯೂ ಪ್ಯಾರಲಲ್ ಇ ಎಫ್ ಅಂತ ಆಗಿದೆ. ಸೊ ಈ ಡಿ ಎಫ್ ತ್ರಿಭುಜದಲ್ಲಿ ತ್ರಿಭುಜ ಡಿಇಎಫ್ ದಲ್ಲಿ ನಾವೀಗ ಏನ್ ಮಾಡ್ಬೇಕು? ತೇಲ್ಸ್ ಪ್ರಮೇಯವನ್ನ ಬರೀನಂತ. ತೇಲ್ಸ್ ಪ್ರಮೇಯವನ್ನ ಯಾವ ರೀತಿ ಬರಿಬೇಕು ಹೇಳ್ರಿ? ಡಿ ಪಿ ಬೈ ಪಿ ಡಿ ಕ್ಯೂ ಬೈ ಕ್ಯೂ ಎಫ್. ಹೌದಾ, ಡಿ ಪಿ ಬೈ ಪಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಕ್ಯೂ ಎಫ್ ಅಂತ ಬರಿಬೇಕು. ಬಿಕಾಸ್ ಇದು ಯಾವ ಎರಡಕ್ಕೆ ಹಿಂಗ್ ಬರ್ದಿವಿ ಹೇಳ್ರಿ ನಾವು? ತೇಲ್ಸ್ ಪ್ರಮೇಯ. ಹೌದಾ, ಅದೇ ರೀತಿ ನಾವು ಇನ್ನೂ ಒಂದು ರೀತಿನೂ ಬರಿಬಹುದು. ಇಸ್ ಈಕ್ವಲ್ ಟು ಇದನ್ನ ಪಿ ಕ್ಯೂ ಬೈ ಇ ಎಫ್ ಅಂತನೂ ಬರಿಬಹುದು. ಪಿ ಕ್ಯೂ ಬೈ ಇ ಎಫ್ ಅಂತ ಬರಿಬಹುದು. ಕರೆಕ್ಟ್. ಇದು ಸ್ವಲ್ಪ ರಬ್ ಮಾಡ್ಬೋದು. ಇಲ್ಲಿದ್ ರಬ್ ಮಾಡ್ತೇನೆ ನೋಡ್ರಿ. ಈಗ ಡಿ ಪಿ ಬೈ ಪಿ is equal to dq by qf is equal to pq by ef. ಹೌದಾ, ಈಗ ನೋಡ್ರಿ ನಾನು ಇನ್ನೂ ಒಂದು ಟೈಪ್ ಯಾವ ರೀತಿ ಬರೀತೇನಂದ್ರ ಇದನ್ನ ಒಂದ್ಸಲ ನೋಡ್ರಿ. ಡಿ ಪಿ ಬೈ ಪಿ is equal to dq by qf is equal to, ಇಲ್ಲಿ ನೋಡ್ರಿ ಈ ತ್ರಿಭುಜ ಆಲ್ಮೋಸ್ಟ್ ನಮಗ್ ಏನಾಗಿದಾವು? ಸೇಮ್ ಅನ್ಸಾಕತ್ತಾವು. ಅಂದ್ರ ಪಿ ಕ್ಯೂ ಎಷ್ಟಿದೆ ನಮಗ ಅಷ್ಟ ಬಿ ಸಿನೂ ಇರ್ತೈತೆ ಅಂತ ಅರ್ಥ. ದೇರ್ ಫೋರ್ ನಾ ಪಿ ಕ್ಯೂ ಬದ್ಲಿ ನಾ ಏನ್ ಬರೆಯತ್ತೇನಿ? ಬಿ ಸಿ ಬೈ ಇ ಎಫ್ ಅಂತ ಬರಿತಾ ಇದ್ದೇನೆ. ಸೊ ಇವು ಎಲ್ಲಾ ಬಾಹುಗಳು ಸಮ ಅದಾವಂದ್ರ ಆಟೋಮೆಟಿಕ್ಲಿ ನಮ್ಗೆ ಏನಾಗ್ತೈತಿ ಹೇಳ್ರಿ? ಇವೆರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜ ಆದಾಗ ನಮ್ಗೆ ಏನಾಗ್ತೈತಿ? ಕೋನಗಳನ್ನು ಸಮ ಆಗಿದಾವಂತ ಅರ್ಥ. ದೇರ್ ಫೋರ್ ತ್ರಿಭುಜ ಎ ಬಿ ಸಿ ಇಸ್ ಈಕ್ವಲ್ ಟು ಸರ್ವಸಮ ತ್ರಿಭುಜ ಡಿ ಎಫ್ ಅಂತ ಆಗಿದೆ. ಬಾಹುಗಳು ಎಲ್ಲಾ ಬಾಹುಗಳು ಸಮ ಮತ್ತು ಸಮಾನುಪಾತದಲ್ಲಿದ್ದಾಗ ನಮ್ಗೆ ಏನಾಯ್ತು? ಸರ್ವಸಮ ತ್ರಿಭುಜ ಇದ್ದಿದ್ದಕ್ಕ ದೇರ್ ಫೋರ್ ಕೋನ್ ಎ ಇಸ್ ಈಕ್ವಲ್ ಟು ಕೋನ್ ಡಿ. ಹೌದಾ, ಕೋನ್ ಬಿ ಇಸ್ ಈಕ್ವಲ್ ಟು ಕೋನ್ ಇ. ನೆಕ್ಸ್ಟ್ ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಎಫ್ ಅಂತ ಆಯ್ತು. ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಎಫ್ ಆಯ್ತು. ಇದು ನಮ್ದು ಎಸ್ 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 ನಿರ್ಧಾರಕ ಗುಣ ಅಥವಾ ಬಾಹು 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 ನಿರ್ಧಾರಕ ಗುಣ ಅಂತ ಹೇಳ್ಬೋದು. ಕರೆಕ್ಟ್. ಇದ್ರ ಮೇಲೆ ನಾವೀಗ ಏನ್ ಮಾಡ್ಬೋದು? ಒಂದಿಷ್ಟು ಅಭ್ಯಾಸಗಳದಾವು. ಅಭ್ಯಾಸಗಳೊಳಗ ಭಾಳ ಏನಿಲ್ಲ, ಅದ್ ಜಸ್ಟ್ ನಾನು ಹೇಳ್ತೇನಷ್ಟ, ನೋಡೋಣಂತ. ಹೌದಾ, ತ್ರಿಭುಜ ಇಲ್ಲಿ ಅಭ್ಯಾಸ 2.3. ಅಭ್ಯಾಸ 2.3 ನಾ ಒಂದ್ 2 ಎಕ್ಸಾಂಪಲ್ ಅನ್ನ ಹೇಳ್ತೇನೆ ನೋಡ್ರಿ. ಇದ್ರೊಳಗ ಒಂದೇದು ಚಿತ್ರ ಹಾಕ್ತೇನೆ ನೋಡ್ರಿ ಒಂದ್ಸಲ. ಎ ಬಿ ಸಿ. ಹೌದಾ, ನೆಕ್ಸ್ಟ್ ಇದು ಸ್ವಲ್ಪ ದೊಡ್ಡದಿದೆ. ಇದು ಪಿ ಕ್ಯೂ ಆರ್. ಪಿ ಕ್ಯೂ ಆರ್. ಹೌದಾ, ಅವ್ರು ಏನ್ ಕ್ವಶನ್ ಕೇಳಿದಾರು? ಚಿತ್ರ 2.34ರಲ್ಲಿ ಸಮರೂಪ ತ್ರಿಭುಜಗಳ ಜೊತೆಗಳು ಯಾವುವು ತಿಳಿಸಿ. ಈ ಪ್ರಶ್ನೆಗಳನ್ನು ಉತ್ತರಿಸಲು ಸಮರೂಪತೆ ಯಾವ ನಿರ್ಧಾರಕ ಗುಣಗಳನ್ನು ಉಪಯೋಗಿಸುವಿರಿ ಎಂದು ಬರೆಯಿರಿ. ಹೌದಾ, ಈಗ ನಮ್ಗೆ ಏನಾಗಿದೆ? ಇಲ್ಲಿ ನೋಡ್ರಿ, ಇದು 60 ಡಿಗ್ರಿ ಇದೆ, ಆಮೇಲೆ ಇದು 80 ಇದೆ, ಇದು 40 ಇದೆ.
ಅದೇ ರೀತಿ ಇಲ್ಲಿ 80 ಇದೆ, ಇಲ್ಲಿ 60 ಇದೆ, ಇಲ್ಲಿ ಏನಾಗಿದೆ 40 ಡಿಗ್ರಿ ಇದೆ. ಹೌದಾ, 40 ಡಿಗ್ರಿ ಇದೆ. ಜಸ್ಟ್ ನೋಡಿದ್ರೆ ಸಾಕು, ಇದು ಯಾವ ನಿರ್ಧಾರಕ ಗುಣ ಅಂತ ನಾವು ಹೇಳ್ಬೋದು ಹೇಳ್ರಿ. ಎಲ್ಲಾ ಕೋನಗಳು ಸಮ ಅದಾವ. ಬಾಹುಗಳು ಏನಾಗ್ಯಾವ ಗೊತ್ತಿಲ್ಲ, ಬಟ್ ಕೋನಗಳು ಸಮ ಅದಾವು ಅಂದ್ರೆ ನಾವು ಯಾವ ನಿರ್ಧಾರಕ ಗುಣ ಅಂತ ಹೇಳ್ಬೋದು? ಇದನ್ನ ಎ ನಿರ್ಧಾರಕ ಗುಣ ಅಂತ ಹೇಳ್ಬೋದು. ನಿರ್ಧಾರಕ ಗುಣ ಅಂತ ನಾವು ಹೇಳ್ಬೋದು ಈಸಿಲಿ. ಹೌದಾ, ನಿರ್ಧಾರಕ ಗುಣ ಅಂತ ಹೇಳ್ಬೋದು. ನೆಕ್ಸ್ಟ್ 2/3. ಇಲ್ಲಿ ನೋಡ್ರಿ, ಇನ್ನೊಂದು ಎರಡನೇದು ಸ್ವಲ್ಪ ಕನ್ಫ್ಯೂಸ್ ಆಗೋ ಇದಿದೆ. ಸ್ವಲ್ಪ ಇದು ಈ ರೀತಿ ಇದೆ, ನೆಕ್ಸ್ಟ್ ಇದು ಈ ರೀತಿ ಇದೆ. ನಮಗೆ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ, ಸೀದಾ ಕೊಟ್ಟಿದ್ರೆ ನಮಗೆ ಈಸಿಲಿ ನಾವು ಫೈಂಡ್ ಮಾಡ್ಬೋದು. ಸೊ ಇದು ಎ ಬಿ ಸಿ, ಇದು ಪಿ, ಇದು ಕ್ಯೂ, ಇದು ಆರ್ ಅಂತ ಇದೆ. ಕರೆಕ್ಟ್. ಇದು 5 ಇದೆ, ಇದು 6 ಇದೆ, ಇದು 4 ಇದೆ, ಇದು 2, ಇದು 3 ಮತ್ತೆ ಇದು 2.5 ಅಂತ ಇದೆ. ಹೌದಾ, ಈಗ ನೋಡ್ರಿ ನಮಗೆ ಏನಾಗ್ತೈತಿ, ಇದು ಇಲ್ಲಿ ಏನಾಗಿದೆ ತ್ರಿಭುಜಗಳು. ಇಲ್ಲಿ ಏನಾಗಿದೆ, ಫಸ್ಟ್ ಇದನ್ನ ಯಾವ ರೀತಿ ಇದೆ ಅಂತ ನೋಡೋಣಂತ. ಫಸ್ಟ್ ಇಲ್ಲಿ ಏನಾಗಿದೆ, ಇದು ಸ್ವಲ್ಪ ಉಲ್ಟಾ ಪಲ್ಟಾ ಬಂದಿದೆ ನಮಗ. ಇದನ್ನ ಸೀದಾ ಅಂದ್ರೆ ಯಾವ ರೀತಿ ಅಂದ್ರೆ, ನಾನು ಇದನ್ನ ನಮಗ್ ಅರ್ಥ ಆಗುವಂಗಂದ್ರ ಇದನ್ನ ಯಾವ ರೀತಿ ಕೊಟ್ಟಿದಾರಂದ್ರ, ಇದು ಈ ರೀತಿ ಇದೆ. ಕರೆಕ್ಟ್. ಎ ಬಿ ಸಿ ಅಂತ ಇದೆ. ಇದನ್ನ ಏನ್ ಮಾಡಿದಾರ ಅವರು, ಉಲ್ಟಾ ಈ ರೀತಿ ಕೊಟ್ಟಿದ್ದಾರೆ ನೋಡ್ರಿ. ಹೌದಾ, ಇಲ್ಲಿ ಕ್ಯೂ ಬಂದಿದೆ, ಇಲ್ಲಿ ಆರ್ ಬಂದಿದೆ, ಇಲ್ಲಿ ಪಿ ಅಂತ ಬಂದಿದೆ. ಈಗ ಪಿ ಕ್ಯೂ ಅಂದ್ರೆ ಎಷ್ಟಾಗತ್ತೆ ನೋಡ್ರಿ, ಸಾರಿ, ಕ್ಯೂ ಆರ್ ಅಂದ್ರೆ ಇದು 4 ಬಂತು, ಆರ್ ಪಿ ಅಂದ್ರ 5 ಬಂತು, ನೆಕ್ಸ್ಟ್ ಇದು 6 ಅಂತ ಬಂದಿದೆ. ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 2.5 ಇದೆ. ಹೌದಾ, 2.5 ಇದೆ. ನೋಡ್ರಿ ಇದು ಏನಾಗುತ್ತೆ, ಎ ಬಿ ಬೈ ಪಿ ಆರ್ ಅಂತಂದ್ರೆ ಇಲ್ಲಿ ಏನಾಗುತ್ತೆ 2/4 ಒಂದು ಬರ್ತೈತಿ, ಇಸ್ ಈಕ್ವಲ್ ಟು 3/6 ಬರ್ತೈತಿ, ಇಸ್ ಈಕ್ವಲ್ ಟು 2.5 ಡಿವೈಡೆಡ್ ಬೈ 5 ಅಂತ ಬರ್ತೈತಿ. ನೋಡ್ರಿ ಎಷ್ಟು ಬರುತ್ತೆ, 2 1 2 2. ಹೌದಾ, ಇದು 3 1 3 2, ಇದು 25 1 25 2 50 ಆಗುತ್ತೆ. ಸೊ ಎಲ್ಲಾ ಬಾಹುಗಳು ನಮ್ಗ ಸಮಾನುಪಾತದಲ್ಲಿ ಇದಾವು. ದೇರ್ ಫೋರ್ ಇದು ಯಾವ ಗುಣ ಹೇಳ್ರಿ, ಎಸ್ 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 ನಿರ್ಧಾರಕ ಗುಣ ಅಂತ ಆಗತ್ತ. ನಿರ್ಧಾರಕ ಗುಣ, ನಿರ್ಧಾರಕ ಗುಣ ಅಂತ ನಾವು ಹೇಳ್ಬೋದು. ಅಭ್ಯಾಸ 2.3 ಒಳಗ ಇವು ಉಳಿದುದು ನಿಮ್ಗೆ ಈಸಿ ಇದಾವು, ನೀವು ಅದನ್ನ ಈಸಿಲಿ ನೀವು ಮಾಡಬಹುದು. ಅದನ್ನೇ ನಾನು ಇದನ್ನ ಹೆಚ್ಚಿಗೆ ಹೇಳಂಗಿಲ್ಲ, ಇದ್ರೊಳಗ ಪ್ರಾಬ್ಲಮ್ಸ್ ಅಂತ ಪರಿ ಕೇಳಂಗಿಲ್ಲ. ಈಗ ನಿಮ್ಗೆ ಈಸಿಲಿ ಉಳಿದುದು ನೀವು ಬಾಹುಗಳು ಎ ನಿರ್ಧಾರಕ ಗುಣ ಐತೋ ಅಥವಾ ಎಸ್ ನಿರ್ಧಾರಕ ಗುಣ ಐತೆ ಅನ್ನೋದನ್ನ ನೀವು ಚೆಕ್ ಮಾಡಬಹುದು. ಈಗ ಅಭ್ಯಾಸ 2.3 ಮುಗೀತು. ಈಗ ನೆಕ್ಸ್ಟ್ ನಾನು ಯಾವ್ದು ಹೇಳ್ತೇನೆ ಅಂದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು, ಇದು ನೆಕ್ಸ್ಟ್ ಥಿಯರಮ್. ಇದು ಅಂದ್ರ ಪ್ರಮೇಯ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಹೌದಾ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಇದು ನಮ್ದು ಎಷ್ಟನೇ ಪ್ರಮೇಯ ಹೇಳ್ರಿ, ಪ್ರಮೇಯ 4. ಪ್ರಮೇಯ 4. ಇವೆಲ್ಲ ನಿಮ್ಗ ವೆರಿ 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 ಇಂಪಾರ್ಟೆಂಟ್. ಹೌದಾ, ಎಕ್ಸಾಮ್ ಪರ್ಪಸ್. ಹೌದಾ, ಇದು 5 ಮಾರ್ಕ್ಸ್ ಕ್ವಶನ್. ಹೌದಾ, ಪ್ರಮೇಯ 4 ಏನಿದೆ ಅಂತ ಒಂದ್ಸಲ ನೋಡ್ತೀನಿ ನೋಡ್ರಿ. ನಾನು 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಹೌದಾ, ನಾ ಇಲ್ಲೊಂದ್ಸಲ ಬರೀತೀನಿ ನೋಡ್ರಿ. 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು
ಅವುಗಳ ಅನುರೂಪ ಬಾಹುಗಳ ವರ್ಗಕ್ಕೆ ಸಮನಾಗಿರುತ್ತವೆ. ಅನುರೂಪ ಬಾಹುಗಳ ವರ್ಗಕ್ಕೆ ಸಮನಾಗಿರುತ್ತದೆ. ವರ್ಗಕ್ಕೆ ಸಮನಾಗಿರುತ್ತದೆ. ಹೌದಾ? ಅವುಗಳ ವರ್ಗಕ್ಕೆ ಸಮನಾಗಿರುತ್ತದೆ ಅಂತ ಇದೆ. ಹೌದಾ? ಈಗ ನಾ ಏನ್ ಮಾಡ್ತೇನೆ ನೋಡ್ರಿ, ಚಿತ್ರ ಹಾಕ್ತೇನೆ. ಜಸ್ಟ್ ಇದು ಪ್ರಮೇಯ. ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ತಿದಾರಂದ್ರೆ, ಇದನ್ನ ಪೂರ್ತಿ ಸೆಂಟೆನ್ಸ್ ಬರೆದು ಎಂದು ಸಾಧಿಸಿ ಅಂತ ಕ್ವಶನ್ ಕೇಳ್ತಾರೋ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೊಡ್ತಾರೆ. ಹೌದಾ? ಇದು ನಮ್ದು ಈ ಪ್ರಮೇಯದ ಒಂದು ಡೆಫಿನೇಷನ್. ಸೊ ನಾ ಈಗ ಚಿತ್ರವನ್ನ ಹಾಕ್ತೇನೆ, ಬಟ್ ಚಿತ್ರ ಹಾಕೋದಕ್ಕಿಂತ ಮುಂಚೆ ಇದನ್ನ ರಬ್ ಮಾಡ್ತೇನೆ. ಯಾಕಂದ್ರೆ ನಾ ಚಿತ್ರ ಹಾಕಿದೆ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನನಗ ಇಲ್ಲಿ ಜಾಗ ಬೇಕು. ಹೌದಾ? ಇದೊಂದ್ಸಲ ಎಕ್ಸ್ಪ್ಲೇನ್ ಮಾಡಾಕ ಇಲ್ಲಿ ನೋಡ್ರಿ, ಚಿತ್ರ ಹಾಕ್ತೇನೆ ನೋಡ್ರಿ. ಫಸ್ಟ್ ಇಲ್ಲಿ ಇದು ತ್ರಿಭುಜ ಎ ಬಿ ಸಿ. ತ್ರಿಭುಜ ಎ ಬಿ ಸಿ. ಇಲ್ಲೇನಾಯ್ತು? ಇಲ್ಲತ್ತು. ಇದಕ್ಕೆ ನಾವೇನಂತ ಕರಿತೀವಿ? ಎಂ ಅಂತ ಕೊಟ್ಟಿದ್ದೀವಿ ಹೆಸರು. ಅದೇ ರೀತಿ ಇಲ್ಲಿ ಏನಾಗತ್ತೆ, ಮತ್ತ ಸೇಮ್ ತ್ರಿಭುಜ, ಇದಕ್ಕೆ ಎನ್ ಅಂತ ಕೊಟ್ಟಿದ್ದೀವಿ. ಇದು ಪಿ ಕ್ಯೂ ಆರ್ ಅಂತ ಆಗುತ್ತಿದ್ದು, ಪಿ ಕ್ಯೂ ಆರ್ ಅಂತ ಆಗುತ್ತ. ಇಲ್ಲಿ ನೋಡ್ರಿ, ಅವ್ರು ಏನೇನ್ ಕೊಟ್ಟಿದಾರ ಅನ್ನೋದನ್ನ ನಾವು ಬರಿಬೇಕು. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಎಂದು ಈಗೇನಾಗಿದೆ ಅಂದ್ರ, ತ್ರಿಭುಜ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಅವರ ಕೊಟ್ಟಿದ್ದಾರು. ಹೌದಾ? ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಕೊಟ್ಟಿದೆ. ಹೌದಾ? ರಚನೆ ಅಂದ್ರೆ ಏನಾಗಿದೆ ನೋಡ್ರಿ, ಇಲ್ಲಿ ಎ ಎಂ ಪರ್ಪೆಂಡಿಕ್ಯುಲರ್ ಟು ಬಿ ಸಿ, ಪಿ ಎನ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್ ಆಗುವಂತೆ ಎಳೆಯಲಾಗಿದೆ ಅಂತ ನಾವು ಬರಿಬೇಕು. ಕರೆಕ್ಟ್? ಎ ಎಂ ಪರ್ಪೆಂಡಿಕ್ಯುಲರ್ ಟು ಬಿ ಸಿ, ಇದು ಪರ್ಪೆಂಡಿಕ್ಯುಲರ್ ಸಿಂಬಾಲು. ಹೌದಾ? ನೆಕ್ಸ್ಟ್, ಪಿ ಎನ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್ ಆಗುವಂತೆ ಎಳೆಯಲಾಗಿದೆ. ಆಗುವಂತೆ ಎಳೆಯಲಾಗಿದೆ. ಹೌದಾ? ನೆಕ್ಸ್ಟ್, ಸಾಧನ್ಯ ಏನಿದೆ ನೋಡ್ರಿ, ವಿಸ್ತೀರ್ಣ ಎ ಬಿ ಸಿ ತ್ರಿಭುಜ ಎ ಬಿ ಸಿ. ಹೌದಾ? ಡಿವೈಡೆಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್. ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಬೈ ಪಿ ಕ್ಯೂ, ಹಿಂಗ್ ಬರ್ತೈತಿ, ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್, ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಎ ಅಥವಾ ಎ ಸಿ ಬೈ ಪಿ ಆರ್ ಬ್ರಾಕೆಟ್ ಸ್ಕ್ವೇರ್. ಅಂದ್ರೆ ನಮ್ದು ಆನ್ಸರು ಈ ರೀತಿ ನಮಗ ಬರಬೇಕು. ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಎ ಬೈ ಪಿ ಆರ್ ಹೋಲ್ ಸ್ಕ್ವೇರ್ ಅಂತ ಆಗ್ಬೇಕು. ಹೌದಾ? ಈಗ ನೆಕ್ಸ್ಟ್ ನೋಡೋಣ ಅಂತ. ನೆಕ್ಸ್ಟ್, ಈಗ ನೋಡ್ರಿ, ನಾನು ಏನ್ ಮಾಡ್ತೀನಿ, ವಿಸ್ತೀರ್ಣ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಯಾವ್ದಿದೆ ನೋಡ್ರಿ ನಮಗ? 1/2 ಪಾದ ಇಂಟು ಎತ್ತರ ಅಂತ ಇದೆ. ಹೌದಾ? ಒಂದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ನಮ್ಗೆ ಏನಿದೆ ಹೇಳ್ರಿ? ಪಾದ ಇಂಟು ಎತ್ತರ ಅಂತ ಇದೆ. ಸೊ 1/2
ಪಾದ ಏನಾಗಿದೆ ಬಿ ಸಿ ಇಂಟು ಏನಾಗಿದೆ ಎ ಎಂ. ಹೌದಾ, ಬಿ ಸಿ ಇಂಟು ಎ ಎಂ ಆಗಿದೆ. ಅದೇ ರೀತಿ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 1/2 ಇಂಟು ಕ್ಯೂ ಆರ್ ಇಂಟು ಪಿ ಎನ್ ಅಂತ ಆಗಿದೆ. ಹೌದಾ, ಈಗ ನಾ ಯಾವ ರೀತಿ ಮಾಡ್ತೇವೆ ನೋಡ್ರಿ ಇಲ್ಲಿ. ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 1/2 ಬಿ ಸಿ ಇಂಟು ಎ ಎಂ. ಹೌದಾ, ಡಿವೈಡೆಡ್ ಬೈ 1/2 ಕ್ಯೂ ಆರ್ ಇಂಟು ಪಿ ಎನ್. ಕ್ಯೂ ಆರ್ ಇಂಟು ಪಿ ಎನ್ ಅಂತ ಆಗಿದೆ. ಸೊ 1/2 ಕ್ಯಾನ್ಸಲ್ ಆಯ್ತು. ಉಳಿತೇನು ಹೇಳ್ರಿ, ಬಿ ಸಿ ಬೈ ಕ್ಯೂ ಆರ್ ಇಂಟು ಎ ಎಂ ಬೈ ಪಿ ಎನ್ ಅಂತ ಉಳಿತು. ಎ ಎಂ ಬೈ ಪಿ ಎನ್, ಇದು ಇಕ್ವೇಶನ್ ನಂಬರ್ 1 ಆಯ್ತು. ಕರೆಕ್ಟ್. ನೆಕ್ಸ್ಟ್ ಇದನ್ನ ರಬ್ ಮಾಡ್ಬೋದಾ? ಇಕ್ವೇಶನ್ ನಂಬರ್ 1 ಅಂತ ಉಳಿದಿದೆ ಈಗ. ಸೊ ದೇರ್ ಫೋರ್ ತ್ರಿಭುಜ ಎ ಬಿ ಎಂ ಮತ್ತು ತ್ರಿಭುಜ ಪಿ ಕ್ಯೂ ಎನ್ ಗಳಲ್ಲಿ ಏನಾಗಿದೆ ಅಂದ್ರ ಕೋನ್ ಬಿ ಇಸ್ ಈಕ್ವಲ್ ಟು ಕೋನ್ ಕ್ಯೂ. ಹೌದಾ, ಕೋನ್ ಎಂ ಇಸ್ ಈಕ್ವಲ್ ಟು ಕೋನ್ ಎನ್ ಅಂತ ಆಗಿದೆ. ಹೌದಾ, ಪ್ರತಿಯೊಂದು 90 ಡಿಗ್ರಿಗೆ ಸಮ ಆಗಿದೆ. ದೇರ್ ಫೋರ್ ಇವು ಇಲ್ಲಿ ನೋಡಿ, ಕೋನಗಳು ಸಮ ಆದವು, ಬಾಹುಗಳನ್ನು ಸಮ ಆದವು ಅಂದ್ರೆ ನಾವು ಏನಂತ ಬರಿಬಹುದು ಹೇಳ್ರಿ, ತ್ರಿಭುಜ ಎ ಬಿ ಎಂ ಸಮರೂಪ ತ್ರಿಭುಜ ಪಿ ಕ್ಯೂ ಎನ್ ಅಂತ ಬರಿಬಹುದು. ಇವೆರಡು ನಮಗೆ ಏನಾಗ್ಯಾವು, ಕೋನಗಳು ಸಮ ಆದಾವ ಅಂದ್ರೆ ನಮ್ಮ ತ್ರಿಭುಜಗಳು ಸಮ ಆದಾವ ಅಂತ ಅರ್ಥ. ದೇರ್ ಫೋರ್ ಎ ಎಂ ಇಸ್ ಈಕ್ವಲ್ ಟು ಎ ಬಿ ಅಂತ ನಾವು ಬರಿಬಹುದು. ಎ ಎಂ ಬೈ ಪಿ ಎನ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಅಂತ ಬರಿಬಹುದು. ಹೌದಾ, ಎ ಬಿ ಬೈ ಪಿ ಕ್ಯೂ ಅಂದ್ರ ಎ ಎಂ ಅಂದ್ರೆ ನಾವು ಎ ಬಿ ಅಂತ ಬರಿಬಹುದು, ಪಿ ಎನ್ ಅಂದ್ರ ಪಿ ಕ್ಯೂ ಅಂತನೂ ಬರಿಬಹುದು. ಕರೆಕ್ಟ್. ಈಗ ನೋಡ್ರಿ, ಆದ್ದರಿಂದ ದೇರ್ ಫೋರ್ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್. ಹೌದಾ, ಇಲ್ಲಿ ನೋಡ್ರಿ ಯಾವ ರೀತಿ ಇದೆ ಅಂದ್ರ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಅಂತ ಆಗಿದೆ. ಹೌದಾ, ಇದು ಇಕ್ವೇಶನ್ ನಂಬರ್ 3, ಇದು ಇಕ್ವೇಶನ್ ನಂಬರ್ 2 ನಮಗ. ಹೌದಾ, ಈಗ ನಮ್ದು ಇಕ್ವೇಶನ್ ನಂಬರ್ 1 ಏನ್ ಬಂದಿದೆ ನೋಡ್ರಿ, ಇಕ್ವೇಶನ್ ನಂಬರ್ 2 ಆಯ್ತು, 3 ಆಯ್ತು. ಇಕ್ವೇಶನ್ ನಂಬರ್ 1 ಏನಾಗಿದೆ ನೋಡ್ರಿ, ಇಕ್ವೇಶನ್ ನಂಬರ್ 1 ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಇಂಟು ಎ ಎಂ ಬೈ ಪಿ ಕ್ಯೂ ಪಿ ಎನ್. ಹೌದಾ, ಇಲ್ಲಿ ಒಂದು ಸಮೀಕರಣ 1 ಮತ್ತು 2 ಮತ್ತು 3ರಿಂದ ಈ 1, 2, 3 ಸಮೀಕರಣಗಳನ್ನ ನೋಡಿದ್ಮೇಲೆ ನಮಗೆ ಏನಾಯ್ತು ಹೇಳ್ರಿ, ಎ ಬಿ ಬೈ ಪಿ ಕ್ಯೂ ಇಂಟು ಎ ಬಿ ಬೈ ಪಿ ಕ್ಯೂ, ಬಿಕಾಸ್ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಎಂ ಬೈ ಪಿ ಎನ್ ಅಂತ ಆಗಿದೆ. ಎ ಬಿ ಬೈ ಪಿ ಕ್ಯೂ, ದೇರ್ ಫೋರ್ ಇದು ಎಷ್ಟಾಯ್ತು, ಎ ಬಿ ಬೈ ಪಿ ಕ್ಯೂ ಬ್ರಾಕೆಟ್ ಸ್ಕ್ವೇರ್. ಹೌದಾ, ಎ ಬಿ ಬೈ ಪಿ ಕ್ಯೂ ಬ್ರಾಕೆಟ್ ಸ್ಕ್ವೇರ್. ಅವಾಗ ನೋಡ್ರಿ ಸಮೀಕರಣ 3 ಎಲ್ಲ ಇಕ್ವೇಶನ್ ಏನಾಗಿದೆ ನೋಡ್ರಿ, ದೇರ್ ಫೋರ್ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಬ್ರಾಕೆಟ್ ಸ್ಕ್ವೇರ್. ಹೌದಾ, ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಎ ಬೈ ಆರ್ ಪಿ ಬ್ರಾಕೆಟ್ ಸ್ಕ್ವೇರ್. ಇದು ನಮ್ದು ಆನ್ಸರು ಬಂತು. ಹೌದಾ, ಅವ್ರು ಏನ್ ಹೇಳಿದ್ರಲ್ಲ ನಾವು ಅದನ್ನ
ಪ್ರೂವ್ ಮಾಡಿದ್ವಿ. ಇದು ನಮ್ದು ಏನ್ ಹೇಳ್ರಿ ಸಮರೂಪ ತ್ರಿಭುಜದ ವಿಸ್ತೀರ್ಣಗಳದೊಂದು ಥೇರಮು. ಇದು ಕೂಡ ನಮಗ ಬಹಳ ಬಹಳ ಇಂಪಾರ್ಟೆಂಟ್ ಅಂತ ಆಗಿದೆ. ಹೌದಾ, ಇದ್ರ ಮೇಲಿನ ಪ್ರಾಬ್ಲಮ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣಂತ. ಈಗ ನಾನು ಒಂದಿಷ್ಟು ನಿಮ್ಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಈ ಪಾಠದ ಮೇಲೆ ಲಾಸ್ಟ್ ಕ್ಲಾಸಿಗೂ ಮತ್ತೆ ಈ ಕ್ಲಾಸಿಗೂ ಹೇಳಿದ್ರ ಮೇಲೆ ನಿಮಗ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ತಂದಿದ್ದೇನೆ, ಅದನ್ನ ನೋಡೋಣಂತ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಹೌದಾ, ಇಲ್ಲಿ ನೋಡ್ರಿ, 3 ಬಾಹುಗಳನ್ನು ಹೊಂದಿರುವ ಆಕೃತಿ ಏನಂತಾರ ಅದಕ್ಕ? 3 ಬಾಹುಗಳನ್ನು, 3 ಬಾಹು ಅಥವಾ 3 ಕೋನಗಳನ್ನು ಹೊಂದಿರುವ ಆಕೃತಿಗೆ ಏನಂತ ಕರಿತೀವಿ? ಕೋನ, ಚತುರ್ಭುಜ, ತ್ರಿಭುಜ, ಆಯತ. ಹೌದಾ, ಅಂದ್ರ ಆನ್ಸರ್ ಯಾವ್ದು ಹೇಳ್ರಿ? ತ್ರಿಭುಜ. ಕರೆಕ್ಟ್. ನೆಕ್ಸ್ಟ್, ಸಮರೂಪದ ಸಂಕೇತ. ಇಲ್ಲಿ ನೋಡ್ರಿ, ಇಂಟು ಇದೆ, = ಇದೆ, ಈ ಸಿಂಬಾಲ್ ಇದೆ, ಮತ್ತ ಪೈ ಇದೆ. ಅಂದ್ರೆ ಸಮರೂಪವನ್ನ ಸೂಚಿಸುವ ಸಿಂಬಾಲ್ ಯಾವ್ದು ನಮ್ಗೆ ಹೇಳ್ರಿ? ಇದು ಥರ್ಡ್ ಆಪ್ಷನ್. ನೆಕ್ಸ್ಟ್, 70ರ ಪೂರಕ ಕೋನ. 70ರ ಪೂರಕ ಕೋನ ಅಂದ್ರ ಏನಾಗ್ಬೇಕು ಹೇಳ್ರಿ? ನಮಗ 2 ಕೋನಗಳ ಮೊತ್ತ ಎಷ್ಟಿರ್ಬೇಕು? 90 ಡಿಗ್ರಿ ಇರ್ಬೇಕು. ಸೊ 70 ಇದೆ ಅಂದ್ರೆ ಇನ್ ಎಷ್ಟು ಮೈನಸ್ ಆದಂಗ, ಇನ್ನೆಷ್ಟು ಕೂಡಿಸ್ಬೇಕು ನಾವು? 50 ಇದೆ, 20 ಇದೆ, 30 ಇದೆ, 110 ಇದೆ. ಸೊ ಇದೆಷ್ಟಾಗತ್ತೆ ಹೇಳ್ರಿ? 20. ಕರೆಕ್ಟ್. 2 ತ್ರಿಭುಜಗಳು ಸಮರೂಪವಾಗಬೇಕಾದರೆ ಕೋನಗಳು ಏನಾಗಿರ್ಬೇಕು ಹೇಳ್ರಿ? ಸಮ ಆಗಿರ್ಬೇಕು, ಛೇದಿಸಿರ್ಬೇಕು, ಸಮಾಂತರ ಆಗಿರ್ಬೇಕು, ಯಾವುದು ಇಲ್ಲ. ಅಂದ್ರೆ 2 ತ್ರಿಭುಜಗಳು ಸಮರೂಪವಾಗ್ಬೇಕಂದ್ರೆ ಅದರ ಕೋನಗಳು ಏನಾಗ್ಬೇಕು? ಸಮ ಆಗ್ಬೇಕು. ನೆಕ್ಸ್ಟ್, ತ್ರಿಭುಜದ 3 ಒಳಕೋನಗಳ ಮೊತ್ತ 90 ಡಿಗ್ರಿ, 20 ಡಿಗ್ರಿ, 50 ಡಿಗ್ರಿ, 180 ಡಿಗ್ರಿ. ತ್ರಿಭುಜದ 3 ಒಳಕೋನಗಳ ಮೊತ್ತ ನಮ್ದು ಎಷ್ಟೈತೆ ಹೇಳ್ರಿ? 180 ಡಿಗ್ರಿ ಇದೆ. ಕರೆಕ್ಟ್. ನೆಕ್ಸ್ಟ್, 70 ಡಿಗ್ರಿಯ ಪರಿಪೂರಕ ಕೋನ. 70 ಡಿಗ್ರಿಯ ಪರಿಪೂರಕ ಕೋನ ಅಂದ್ರೆ ಎಷ್ಟಾಗಬೇಕು ಹೇಳ್ರಿ? 180 ಡಿಗ್ರಿ ಆಗ್ಬೇಕು. ಸೊ 180 ಡಿಗ್ರಿಗೆ ಅಂದ್ರೆ ಈಗ 70 ಡಿಗ್ರಿ ಇದೆ ಅಂದ್ರ ಇನ್ ಎಷ್ಟು ಕಡಿಮೆ ಬಿದ್ದಂಗ ಆಯ್ತು ಹೇಳ್ರಿ? 50 ಇದೆ, 100 ಇದೆ, 120 ಇದೆ, 110 ಇದೆ. ಸೊ ಈಗ ಎಷ್ಟು ಆನ್ಸರ್ ನಮ್ದು? 110. 110 ಪ್ಲಸ್ 70 ಮಾಡಿದ್ರೆ ಎಷ್ಟಾಗತ್ತ? 180 ಆಗತ್ತ. ನೆಕ್ಸ್ಟ್, ಒಂದು ತ್ರಿಭುಜದಲ್ಲಿ 2 ಕೋನಗಳು ಕ್ರಮವಾಗಿ 50 ಡಿಗ್ರಿ 60 ಡಿಗ್ರಿ ಆದ್ರೆ 3ನೇ ಕೋನದ ಅಳತೆ ಎಷ್ಟು? ಹೌದಾ, ಈಗ ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ ನಮಗ 180 ಡಿಗ್ರಿ ಇರ್ತೈತಿ. ಅದ್ರೊಳಗೆ 2 ಕೋನಗಳು ಒಂದ್ 50 ಇದೆ, ಒಂದ್ 60 ಇದೆ. ಅಂದ್ರೆ ಇನ್ನೊಂದ್ ಎಷ್ಟ್ ಆಗತ್ ನೋಡ್ರಿ? ಈಗ 60 50 ಎಷ್ಟಾಗತ್ ನೋಡ್ರಿ? 110 ಆಗತ್ತ. 110ಕ್ಕೆ ನಾವ್ ಇನ್ ಎಷ್ಟು ಪ್ಲಸ್ ಮಾಡ್ಬೇಕು ಹೇಳ್ರಿ? ಕರೆಕ್ಟ್, 70. ಅಂದ್ರ ಆನ್ಸರ್ ಇಲ್ಲಿದೆ ನೋಡ್ರಿ, 70. ಹೌದಾ. ನೆಕ್ಸ್ಟ್, ಸಮಬಾಹು ತ್ರಿಭುಜದಲ್ಲಿ ಪ್ರತಿಯೊಂದು ಕೋನದ ಅಳತೆ. ಸಮಬಾಹು ತ್ರಿಭುಜದಲ್ಲಿ ಪ್ರತಿಯೊಂದು ಕೋನದ ಅಳತೆ ಎಷ್ಟಿರ್ತೈತಿ? 6 3 18 ಅಂದ್ರ 60 ಇರ್ತೈತಿ. 30 ಇದೆ, 40 ಇದೆ, 50 ಇದೆ. ಆಪ್ಷನ್ ನಮ್ದೇನಿತ್ತು? 60 ಇದೆ. ಕರೆಕ್ಟ್. ನೆಕ್ಸ್ಟ್, ಎಲ್ಲಾ ವೃತ್ತಗಳು ಎಲ್ಲಾ ವೃತ್ತಗಳು ಸಮವಾಗಿರುತ್ತವೆ, ಸರ್ವ ಸಮವಾಗಿರುತ್ತವೆ, ಸಮರೂಪವಾಗಿರುತ್ತವು, ಯಾವುದೂ ಅಲ್ಲ. ಸಮ ಅಂತೂ ಇರುವುದಿಲ್ಲ, ಸರ್ವ ಸಮ ಅಂತೂ ಇರುವುದಿಲ್ಲ. ಸಮರೂಪ ನೋಡಾಕಷ್ಟ ಸೇಮ್ ಇರ್ತಾವ. ಅಂದ್ರೆ ಇದು ಆನ್ಸರ್ ಏನ್ ಬಂತ ನಮಗ? ಸಮರೂಪ. ನೆಕ್ಸ್ಟ್, ಎಲ್ಲಾ ವರ್ಗಗಳು ಸಮರೂಪವಾಗಿರುತ್ತವೆ, ಸರ್ವ ಸಮ ಆಗಿರ್ತವು, ತ್ರಿಭುಜ ಆಗಿರ್ತವು, ಸಮ ಆಗಿರ್ತವು. ಇಲ್ಲಿ ಕೂಡ ಆನ್ಸರ್ ನಮ್ದು ಏನಿದೆ? ಸಮರೂಪವಾಗಿರುತ್ತವೆ ಅಂತ ಇದೆ. ಸೊ ಇದನ್ನ ನಾವು ಇಷ್ಟು ಮಾಡಿದ್ಮೇಲೆ ಇದನ್ನ ಸಬ್ಮಿಟ್ ಕೊಟ್ರೆ ನಮ್ದಿದು ರಸಪ್ರಶ್ನೆ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾದಂಗ ಆಗ್ತೈತಿ. ಕರೆಕ್ಟ್. ಇದು ನಮ್ದು ಇವತ್ತಿನ ಕ್ಲಾಸಿಂದು ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ ಕ್ಲಾಸ್ 10th. ಹೌದಾ. ಈಗ ನೀವು ಈಗೇನಾಯ್ತು ನೋಡ್ರಿ, ಇಲ್ಲಿಗೆ ನಮ್ದು ತ್ರಿಭುಜಗಳ ವಿಸ್ತೀರ್ಣಗಳು ಅನ್ನೋ ಒಂದು ಪಾಠವನ್ನ ನಾನು ಇಲ್ಲಿಗೆ ಈಗ ಮುಗಿಸಿದ್ದೇನೆ. ಇನ್ನೂ ತ್ರಿಭುಜಗಳ ಒಳಗ ಇನ್ನೂ 2 ಥೆರಮ್ ಇದಾವ. ಒಂದು
ಯಾವ್ದು ಹೇಳ್ರಿ, ಪೈಥಾಗೊರಸ್ ಪ್ರಮೇಯ, ಇನ್ನೊಂದು ಪೈಥಾಗೊರಸ್ ಪ್ರಮೇಯದ ವಿಲೋಮ ಪ್ರಮೇಯವನ್ನ ನಾನು ಹೇಳ್ಬೇಕು. ಸೊ ಅಲ್ಲಿವರೆಗೂ ನಾನು ಇಲ್ಲಿಗೆ ಈ ಕ್ಲಾಸನ್ನ ಮುಗಿಸ್ತಾ ಇದ್ದೇನೆ. ಮುಂದಿನ ಕ್ಲಾಸ್ ಒಳಗ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತೇನೆ. ನಾ ಇಲ್ಲಿವರೆಗೂ ಹೇಳಿದಂತ ನಿಮಗ ಈ ಥೆರಮ್ಗಳು ಸರಿಯಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ. ಹಂಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಮತ್ತೆ ಕೇಳ್ರಿ, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನಂತ. ಓಕೆ, ಸೊ ಇಲ್ಲಿಗೆ ನಾನು ಈ ಕ್ಲಾಸನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.